ಎಲ್ಲರಿಗೂ ನಮಸ್ಕಾರಗಳು. ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ರೊಟ್ಟಿ ಚಪಾತಿ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುವಂತಹ ಮಾವಿನ ಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನ ಹಣ್ಣನ್ನ ನೀಟಾಗಿ ತಗೊಂಡು ಈ ರೀತಿ ಸಿಪ್ಪೆಯನ್ನು ತಗೊತಾ ಬರೋಣ. ನಾನಿಲ್ಲಿ 3 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣ ತೊಗೊಳ್ಳಿ. ಮೇಲ್ಗಡೆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದ್ಮೇಲೆ ಮೇಲ್ಗಡೆ ಇರುತ್ತಲ್ಲ, ಆ ಥರ ಹಣ್ಣನ್ನು ಎಲ್ಲ ನೀಟಾಗಿ ಈ ರೀತಿ ಚಾಕುವಲ್ಲಿ ತೊಗೊತಾ ಬನ್ನಿ. ಹಣ್ಣನ್ನು ಮೇಲ್ಗಡೆ ಈ ರೀತಿ ನೀಟಾಗಿ ತಗೊಳ್ಳಿ. ನೋಡಿ, ಈ ರೀತಿ ನಾನು ನೀಟಾಗಿ ತಗೊಂಡಿದ್ದೀನಿ. ಅದ್ರ ವಾಟೆ ಬರುತ್ತಲ್ಲ, ಅದನ್ನೆಲ್ಲ ತೆಗೆದು ಎಸ್ತಿದ್ದೀನಿ. ಈ ರೀತಿ ಮೇಲ್ಗಡೆ ಮಾವಿನ ಹಣ್ಣನ್ನು ಮಾತ್ರ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 5ರಿಂದ 6 ಚಮಚ ಆಯಿಲನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, 1 ಕಪ್ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡೋಣ. ಈಗ ಉಪ್ಪು, ಖಾರದ ಪುಡಿ, ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಬರೋಣ. ನಾವು ಮಾವಿನ ಹಣ್ಣು ಹೇಗೆ ಕೆತ್ಕೊಂಡಿರ್ತೀವಿ ಅದನ್ನು ಈಗ ಒಗ್ಗರಣೆ ಒಳಗಡೆ ಹಾಕ್ಕೊಳ್ಳೋಣ. ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಒಂದು 5 ಸೆಕೆಂಡ್ಗಳ ಅಂದರೆ ಒಂದು ಅರ್ಧ ನಿಮಿಷ ಅದನ್ನು ಬಾಡಿಸೋಣ. ಈ ರೀತಿ ನೋಡಿ, ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮಾವಿನ ಹಣ್ಣು ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನಾವು ಚಪಾತಿ ದೋಸೆ ಎಲ್ಲ ಜೊತೆ ಸರ್ವ್ ಮಾಡಿದ್ರೆ ತುಂಬ